ಸ್ಟೈಲಿಶ್ ಸ್ಟಾರ್ ನಟ ಅಲ್ಲು ಅರ್ಜುನ್ ಅವರು ಹೆಚ್ಚಾಗಿ ಸಿನಿಮಾಗಳನ್ನ ನೋಡೋದಿಲ್ಲ. ಅದರಲ್ಲೂ ಹೊಸ ಹೊಸ ನಟರ ಸಿನಿಮಾಗಳಂತೂ ನೋಡೋದೇ ಇಲ್ಲ ಎಂದು ಎಲ್ರಿಗೂ ಗೊತ್ತಿದೆ. ಇನ್ನು ಪ್ರೀಮಿಯರ್ ಶೋಗಳಲ್ಲಿ ಪಾಲ್ಗೊಳ್ಳುವುದು ಸಹ ಕಡಿಮೆ ಎಂದು ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಆದ್ರೆ ಇದೀಗ ನಟ ಅಲ್ಲು ಅರ್ಜುನ್ ಒಂದು ತೆಲುಗು ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಹಾಡಿ ಹೋಗಲಿದ್ದಾರೆ. ಹೌದು, ಹೊಸಬರಿ ನಟಿಸಿರುವ ಜಾತಿರತ್ನಾಲು ಸಿನಿಮಾವನ್ನ ನೋಡಿರುವ ನಟ ಅಲ್ಲು ಅರ್ಜುನ್ ಈ ಸಿನಿಮಾ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಜಾತಿರತ್ನಾಲು ಎಂಬ ಸಿನಿಮಾ ನೋಡಿದೆ, ಅದ್ಭುತವಾದ ಸಿನಿಮಾ ಅದು. ಸಿನಿಮಾ ನೋಡುವಾಗ ಬಹಳ ನಕ್ಕಿ ನಾನು. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನಕ್ಕಿರಲಿಲ್ಲ ಎಂದು ಬರೆದುಕೊಂಡಿದ್ದಾರೆ. ನವೀನ್ ಪೋಲಿಶೆಟ್ಟಿ ತಮ್ಮ ಅದ್ಭುತ ನಟನೆಯಿಂದ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ. ಹೊಸ ತಲೆಮಾರಿನ ನಾಯಕ ನಟನ ಉದಯವಾಗ್ತಿದೆ ಎಂದು ನಟ ನವೀನ್ ಅನ್ನು ನಟ ಅಲ್ಲು ಅರ್ಜುನ್ ಮೆಚ್ಚಿಕೊಂಡಿದ್ದಾರೆ. ಇನ್ನು ರಾಹುಲ್ ರಾಮಕೃಷ್ಣ ಅವರದ್ದು ಶ್ರಮರಹಿತ ಸಹಜ ನಟನೆ. ಪ್ರಿಯದರ್ಶಿ ಮತ್ತು ಫರಿಗೆ ಸಹ ತಮ್ಮ ನಟನೆಯಿಂದ ಎಲ್ಲರ ಗಮನ ಸೆಳೆಯುತ್ತಾರೆ. ಸಿನಿಮಾದಲ್ಲಿ ನಟಿಸಿರುವ ಎಲ್ಲರ ಅಭಿನಯಕ್ಕೆ ಮೆಚ್ಚಿಕೊಳ್ಳಲೇಬೇಕು ಎಂದಿದ್ದಾರೆ ನಟ ಅಲ್ಲು ಅರ್ಜುನ್. ಸಿನಿಮಾದಲ್ಲಿ ಕೆಲಸ ಮಾಡಿರುವ ಎಲ್ಲ ತಂತ್ರಜ್ಞರಿಗೂ ನನ್ನ ಅಭಿನಂದನೆಗಳು. ಸಿನಿಮಾದ ನಿರ್ಮಾಪಕರಾದ ನಾಗ್ ಅಶ್ವಿನ್ಗೆ ಸಹ ನನ್ನ ವಿಶೇಷ ಗೌರವ ಮತ್ತು ಬಹಳ ಮುಖ್ಯವಾಗಿ ಸಿನಿಮಾದ ನಿರ್ದೇಶಕ ಅನುದೀಪ್ ಕೆವಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಅವರು ಎಲ್ಲರನ್ನೂ ರಂಜಿಸಿದ್ದಾರೆ ಎಂದಿದ್ದಾರೆ ನಟ ಅಲ್ಲು ಅರ್ಜುನ್. ನಟ ನವೀನ್ ಪೋಲಿಶೆಟ್ಟಿ ನಟನೆಯ ಜಾತಿರತ್ನಾಲು ಸಿನಿಮಾಗೆ ಇದೀಗ ಬಹಳ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಬಹಳಷ್ಟು ಜನ ಈ ಸಿನಿಮಾವನ್ನು ಹೊಗಳುತ್ತಿದ್ದಾರೆ. ನಟ ಅಲ್ಲು ಅರ್ಜುನ್ ಸದ್ಯ ಪುಷ್ಪ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಅದೇನೇ ಇರಲಿ, ಒಮ್ಮೊಮ್ಮೆ ಬಹಳಷ್ಟು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು, ದೊಡ್ಡ ತಾರ ಬಳಗವಿರುವ ಸಿನಿಮಾಗಳು ಸಹ ಮಾಡಲಾಗದ ಮೋಡಿ ಸಣ್ಣ ಬಜೆಟ್ ಹಾಗೂ ಹೊಸ ತಾರೆಯ ಸಿನಿಮಾಗಳು ಮಾಡ್ತವೆ. ಇದಕ್ಕೆ ಉದಾಹರಣೆಯಾಗಿದೆ ತೆಲುಗಿನ ಸಿನಿಮಾ ಜಾತಿರತ್ನಾಲು.